ನಮಸ್ತೆ, ಹಳ್ಳಿ ಹೊಲಿಗೆ ಚಾನಲ್ಗೆ ಸ್ವಾಗತ. ನಾವಿಲ್ಲಿ ಬೋಟ್ ನೆಕ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು, ಅಂದರೆ ಬ್ಲೌಸ್ನ ಬ್ಯಾಕ್ ಸೈಡ್ನ ಬೋಟ್ ನೆಕ್ ಅಂದರೆ ಫ್ರಂಟ್ ಹುಕ್ಕಾದ್ರೂ ಇಡ್ಬೋದು ಅಥವಾ ಪ್ರಿನ್ಸ್ ಕಟ್ ಯಾವುದಾದ್ರೂ ಒಂದು ರೀತಿ ಬರುತ್ತೆ. ಅಂದರೆ ನಾವು ನೆಕ್ಸ್ಟು ನಿಮಗೆ ಪ್ರಿನ್ಸ್ ಕಟ್ ಅಂದರೆ ಈಗೇನು ನಾವು ಬ್ಲೌಸ್ನ ಬ್ಯಾಕ್ ಸೈಡ್ ಬೋಟ್ ನೆಕ್ ಹೊಲಿತಿದ್ದೀವಿ ಅದ್ರ ಫ್ರಂಟ್ ಸೈಡು ಪ್ರಿನ್ಸ್ ಕಟ್ಟಿಂಗ್ ಇದೆ, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಜಸ್ಟ್ ಬ್ಯಾಕ್ ಸೈಡ್ ಅಂದರೆ ವಿಡಿಯೋ ಲಾಂಗ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ನಾನು ಜಸ್ಟು ಈ ಬ್ಲೌಸ್ನ ಬ್ಯಾಕ್ ಸೈಡು ಯಾವ ರೀತಿ ಕಟ್ ಮಾಡ್ಕೊಳ್ತೀವಿ ಬೋಟ್ ನೆಕ್ಕಲ್ಲಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಲ್ಲೂ ಕೂಡ ಮೊದಲಿಗೆ ನಾವು ಸ್ಲೀವ್ ಕಟಿಂಗ್ನ ಮಾಡ್ಕೊಳ್ತೀವಿ. ಸ್ಲೀವ್ ಕಟಿಂಗ್ ಸೇಮ್ ಆ್ಯಸ್ ಇಟ್ ಈಸ್ ಪ್ಲೇನ್ ಬ್ಲೌಸ್ ಥರನೇ ಇರುತ್ತೆ. ಅಂದರೆ ನಾವಿಲ್ಲಿ ಲೈನಿಂಗ್ ಮೇಲೆ ಮಾಡ್ಕೊಳ್ತೀವಿ ಮಾರ್ಕ್ ಮಾಡಿಕೊಂಡು. ಆಫ್ಟರ್ ನಾವು ಅದು ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ತೀವಿ. ಲಾಸ್ಟಲ್ಲಿ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಬಟ್ಟೆ ಮೇಲೆ ಇಟ್ಕೊಂಡು ಸ್ಲೀವ್ ಕಟ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ. ಇವಾಗ ಪ್ಲೈನ್ ಬ್ಲೌಸ್ ಯಾವ ರೀತಿ ಮಾಡಿದ್ವಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಮಾಡ್ಕೊಳ್ಬೋದು. ಸೇಮ್ ಯಾವ ರೀತಿ ಶೇಪ್ ಇರುತ್ತೆ ಅದೇ ರೀತಿಯೇ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹಿಂದಿನ ವಿಡಿಯೋಗಳಲ್ಲಿರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಇವಾಗ ನೋಡ್ತಿರ್ಬೋದು, ಈಗ ಆಲ್ಮೋಸ್ಟ್ ನಾವು ಬೋಟ್ ನೆಕ್ ಹೊಲಿತಿದ್ದೀವಿ, ಅದು ವಿತ್ ಲೈನಿಂಗ್ ಹೊಲಿತಿದ್ದೀವಿ. ಸೊ ಅದರಿಂದ ನಾವು ಲೈನಿಂಗ್ ಕ್ಲಾತ್ ಏನಿದೆ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ತೀವಿ. ಲೈನಿಂಗ್ ಕ್ಲಾತ್ ಮೇಲೆ ಮಾರ್ಕ್ ಮಾಡಿಕೊಂಡು ಆಫ್ಟರ್ ನಮ್ಮದು ಬ್ಲೌಸ್ ಕ್ಲಾತ್ ಏನಿರುತ್ತೆ ಆ ಕ್ಲಾತ್ ಮೇಲೆ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆವಾಗ ಏನಂದರೆ ಸಣ್ಣ ಪುಟ್ಟ ತಪ್ಪಾದರೂ ನಾವು ಲೈನಿಂಗ್ನಲ್ಲೇ ಕ್ಲಿಯರ್ ಮಾಡ್ಕೊಂಡಿರ್ಬೋದು, ಬಟ್ಟೆ ಹಾಳಾಗೋ ಚಾನ್ಸಸ್ ಇರಲ್ಲ. ಸೊ ಅದರಿಂದ ಏನು ಮಾಡಬೇಕು, ಫಸ್ಟಿಗೆ ಇಲ್ಲಿ ನಾವು ಲೈನಿಂಗ್ ಮೇಲೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮೊದಲಿಗೆ ಇಲ್ಲಿ ನಾವು ಬ್ಲೌಸ್ನ ಲೆಂತ್ ನೋಡ್ಕೊಳ್ಬೇಕು. ಸೊ ನಾವು ಹೇಗೆ ನೋಡ್ಕೊಳ್ತೀವಿ ಪ್ಲೇನ್ ಬ್ಲೌಸಲ್ಲೆಲ್ಲ ನೋಡಿದ್ದೀರಲ್ಲ, ಸೊ ಅದೇ ರೀತಿ ಈ ರೀತಿ ಶೋಲ್ಡರ್ ಹತ್ರ ನೀಟಾಗಿ ಇಟ್ಕೊಂಡು ಅದನ್ನೇನಿದೆ ಅಲ್ಲಿಂದ ಅಳತೆ ನೀಟಾಗಿ ಮಾಡ್ಕೊಳ್ಬೇಕು. ಲೈನಿಂಗ್ನಲ್ಲಿ ನಾವು ಮೊದಲೇ 1 ಇಂಚಿಗೆ ನಾವು ಒಂದು ಲೈನ್ ಹಾಕ್ಕೊಂಡಿದ್ದೀವಲ್ವ, ಸೊ ಆ ಲೈನಿಂದ ಆ ಬ್ಲೌಸ್ ಲೆಂತ್ ಏನಿದೆ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಅಂದರೆ ಎರಡೂ ಸೈಡು ಯಾಕೆ ಮಾರ್ಕ್ ಮಾಡ್ಕೊಳ್ತೀವಪ್ಪ ಅಂದರೆ ಗೆರೆ ಸ್ಟ್ರೈಟ್ ಬರಲಿ ಅಂತೇಳಿ ಈ ರೀತಿ ಎರಡೂ ಸೈಡು ಮಾರ್ಕ್ ಮಾಡ್ಕೊಳ್ತಿರೋದು. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಗೆರೆಗಳನ್ನ ಹೇಳ್ಕೊಳ್ಬೇಕು. ನೆಕ್ಸ್ಟಿಗೆ ನಾವಿಲ್ಲಿ ಬ್ಲೌಸ್ನ ಫ್ರಂಟ್ ಸೈಡ್ ಹಗ್ಲ ತೊಗೊಳ್ತೀವಲ್ವ, ಅದನ್ನು ಯಾವ ರೀತಿ ಇಟ್ಕೊಳ್ಳೋದು ಇಲ್ಲಿ ನೋಡಿ. ಸೇಮ್ ಹುಕ್ ಪಟ್ಟಿಯಿಂದ ಫಸ್ಟ್ ಸ್ಟಿಚ್ ಏನಿರುತ್ತೆ ಅದು ನಮಗೆ ಫಿಟ್ಟಿಂಗ್ ಮಾರ್ಕು, ಸರಿನಾ. ಬ್ಲೌಸ್ ಫಿಟ್ಟಿಂಗ್ ಮಾರ್ಕು ಫ್ರಂಟ್ ಫಿಟ್ಟಿಂಗು ಈ ರೀತಿ ಇರುತ್ತೆ. ಫಸ್ಟ್ ಸ್ಟಿಚ್ಚಿಂದ ಹುಕ್ ಪಟ್ಟಿವರೆಗೂ ಏನು ಲೆಂತ್ ಇರುತ್ತೆ ಅದನ್ನು ನಾವು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದಕ್ಕೆ ನಾವು ಎಕ್ಸ್ಟ್ರಾ 2 ಇಂಚನ್ನು ತೊಗೊಳ್ಬೇಕು. ಯಾಕಂದರೆ ಒಳಗಡೆ ಕಚ್ಚಾ ಉಳ್ಕೊಳ್ಬೇಕಲ್ಲ. ಅಂದರೆ ಎಕ್ಸ್ಟ್ರಾ ಏನಾದರೂ ಮುಂದೆ ಫ್ಯೂಚರಲ್ಲಿ ಏನಾದರೂ ದಪ್ಪ ಹಾಕ್ತೀವಿ ಅಥವಾ ಎಕ್ಸ್ಟ್ರಾ ಹೊಲಿಗೆಗಳು ಹಾಕೋಬೇಕು ಅಂದ ಟೈಮಲ್ಲಿ ಆ ಕ್ಲಾತ್ ಯೂಸ್ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಬಾಡಿ ಫಿಟ್ಟಿಂಗ್ ತೊಗೊಂಡಾಯಿತು. ಈಗ ನೆಕ್ಸ್ಟ್ ನಾವು ಬೋಟ್ ನೆಕ್ನ ಶೋಲ್ಡರ್ನ ಯಾವ ರೀತಿ ಹಾಕ್ತೀವಿ ಅಂತ ನೋಡ್ಕೊಳ್ಳಿ. ಮೇಯ್ನ್ ಪಾರ್ಟ್ ಇದೇನೆ, ಬೋಟ್ ನೆಕ್ಗೆ ಶೋಲ್ಡರ್ ಯಾವ ರೀತಿ ಹಾಕ್ಕೊಂಡ್ರೆ ನಮಗದು ಬೋಟ್ ನೆಕ್ ನೀಟಾಗಿ ಬರುತ್ತೆ ಅನ್ನೋದು ನಿಮ್ಗಿಲ್ಲಿ ಗೊತ್ತಾಗುತ್ತೆ. ಈ ರೀತಿ ಶೋಲ್ಡರ್ ಇರುತ್ತಲ್ವ, ಹಾರ್ಮೋಲು ನಾರ್ಮಲ್ ಪ್ಲೇನ್ ಬ್ಲೌಸ್ಗೆಲ್ಲ ಶೋಲ್ಡರ್ಗಳನ್ನ ಇಟ್ಕೊಂಡು ನಾವು ಡೀಪ್ಗಳನ್ನ ನೋಡ್ಕೊಳ್ತಿದ್ವಿ. ಬಟ್ ಇಲ್ಲಿ ನಾವು ಶೋಲ್ಡರ್ ತೊಗೊಳಕ್ಕೆ ಮೇಯ್ನ್ ನಾವಿಲ್ಲಿ ಹಾರ್ಮೋಲು ಅಂದರೆ ಕಂಕ್ಲು ಭಾಗನ ಚೆಕ್ ಮಾಡಬೇಕು. ಎರಡೂ ಸೈಡು ಚೆಕ್ ಮಾಡ್ಕೊಳ್ಳಿ. ಯಾವ ಕಡೆ ಕಮ್ಮಿ ಇರುತ್ತೆ ಅದನ್ನು ತೊಗೊಳ್ಬೇಕು ನಾವು. ಯಾವ ಕಡೆ ಜಾಸ್ತಿ ಇರುತ್ತೆ ಅದು ಬೇಡ, ಯಾವ ಕಡೆ ಕಮ್ಮಿ ಇರುತ್ತೆ ಅದನ್ನು ತೊಗೊಂಡು ಅದರಲ್ಲೂ ಕೂಡ ಅರ್ಧ ಇಂಚು ಕಮ್ಮಿ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂತ ನಾನಿಲ್ಲಿ ತೋರಿಸ್ತೀನಿ ನೋಡಿ. ಮಾರ್ಕ್ ಮಾಡ್ತಿದ್ದೀವಲ್ಲ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಆರ್ಮೋಲು ಒಂದು ಕಡೆ 8 ಇರುತ್ತೆ, ಒಂದು ಕಡೆ 7.5 ಇರುತ್ತೆ. ಅವಾಗ ನಾವು ತೊಗೋಬೇಕಾಗಿರೋದು 7.5 ತೊಗೋಬೇಕು. ಆ 7.5ನಲ್ಲೂ ಕೂಡ ಅರ್ಧ ನಾವು ಕಮ್ಮಿ ಮಾಡಬೇಕು. ಅಂದರೆ ನಾವಿಲ್ಲಿ 7ಕ್ಕೆ ಹಾಕ್ಕೊಳ್ಬೇಕು ಈ ರೀತಿ ಮಾರ್ಕ್ನ, ಸರಿನಾ. 7ಕ್ಕೆ ಈ ರೀತಿ ಮಾರ್ಕ್ ಹಾಕೊಂಡಾಗ ನೆಕ್ಸ್ಟ್ ಶೋಲ್ಡರ್ಗೆ ನಾವು ಅದನ್ನು ಏನಿದೆ ಅದನ್ನು ಕರೆಕ್ಟಾಗಿ ಅರ್ಧಕ್ಕೆ ಮಡಿಸಿದಾಗ ನಮಗಿಲ್ಲಿ ಶೋಲ್ಡರ್ ಸಿಗುತ್ತೆ. ವಿಡಿಯೋದಲ್ಲಿ ಡೀಪಾಗಿ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನಾವು ಹಾಕೊಂಡಾಗ ನಮಗೆ ಶೋಲ್ಡರ್ ಕ್ಲಿಯರಾಗಿ ಸಿಗುತ್ತೆ. ಆಲ್ಮೋಸ್ಟ್ ಈ ಒಂದು ಕಟ್ಟಿಂಗಿಂದ ನಮಗೆ ಬೋಟ್ ನೆಕ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೂ ಕೂಡ ಫೇಲ್ಯೂರ್ ಆಗೋವಂಥದ್ದು ಯಾವುದೂ ಇಲ್ಲ. ಇಲ್ಲಿವರೆಗೂ ನಾವು ಹೊಲಿದಿರೋದ್ರಲ್ಲಿ ಯಾವುದೂ ಕೂಡ ಫೇಲ್ಯೂರ್ ಆಗಿಲ್ಲ. ಸೊ ಅದರಿಂದ ನೀವು ಈ ರೀತಿ ಒಂದ್ಸಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೀಗೆ ಈ ರೀತಿ ಮಾಡ್ಕೊಂಡಾಗ ನಮಗೆ ಇಲ್ಲಿ ಕಂಕ್ಲು ಸೈಡ್ಗೆ ನಾವು ಯಾವ ರೀತಿ ಮಾಮೂಲಿ ಪ್ಲೈನ್ ಬ್ಲೌಸಲ್ಲೆಲ್ಲ ಹಾಕ್ಕೊಳ್ತೀವಲ್ವ ಅದೇ ರೀತಿಲಿ ಕಂಕ್ಲು ಕಂಡಿಡ್ಕೊಳ್ಬೇಕು. ಏನು ಫಿಟ್ಟಿಂಗ್ ಮಾರ್ಕ್ ಹಾಕಿರ್ತೀವಿ ಅಲ್ಲಿಗೆ ಕಂಕ್ಲು ಕಂಡಿಡ್ಕೊಳ್ಳೋದು. ಅದು ಯಾವ ರೀತಿ ಅಂತಂದರೆ ನಾವು ಶೋಲ್ಡರ್ಗೆ ಯಾವ ಕಡೆ ಹಾರ್ಮೋಲ್ ಕಮ್ಮಿ ಇದೆ ಅದನ್ನು ತೊಗೊಂಡ್ವಿ. ಬಟ್ ಕಂಕ್ಲು ಕಂಡಿಡ್ಕೊಳ್ಳೋಕ್ಕೆ ಸೇಮ್ ನಾವು ಪ್ಲೈನ್ ಬ್ಲೌಸ್ಗಳಲ್ಲೆಲ್ಲ ಹೇಗೆ ಹೊಲಿತೀವಿ ಅದೇ ಥರನೇ. ಅಂದರೆ ಯಾವ ಸೈಡ್ ಜಾಸ್ತಿ ಇರುತ್ತೆ ಅಂದರೆ 8 ಇತ್ತಲ್ವಾ, ಸೊ ಆ 8 ನಮಗೆ ಇಲ್ಲಿಗೆ ಬಂದು ಫಿಟ್ಟಿಂಗ್ ಮಾರ್ಕ್ಗೆ 9 ಹಾಕಬೇಕು. ಅದೇ ರೀತಿ ಇದು ಕಂಕ್ಲು ಕಂಡಿಡ್ಕೊಳ್ಳೋದು. ಕಂಕ್ಲು ಕಂಡಿಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಜಸ್ಟ್ ಶೋಲ್ಡರ್ ಏನಿದೆ ಅದ್ರಲ್ಲಿ ಮಾತ್ರ ವ್ಯತ್ಯಾಸ ಬರೋದಷ್ಟೇ. ಮೇಯ್ನ್ ಬೋಟ್ ನೆಕ್ ಹೊಲಿಲಿಕ್ಕೆ ಒಂದು ಸಣ್ಣ ಟ್ರಿಕ್ಸ್ ಇದೆ ನೋಡಿ. ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ. ಶೋಲ್ಡರ್ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ
ಕಂಕ್ಳುಗೆ ಒಂದು ಗೆರೆ ಹೋಗಿರುತ್ತಲ್ಲ, ಆ ಕಂಕ್ಳು ಗೆರೆಯಿಂದ ಒಂದು 1/4 ಇಂಚಿಗೆ ಡೌನ್ ಮಾಡಿಕೊಂಡು ನೀವೊಂದು ಲೈನ್ ಹಾಕೊಂಡಾಗ ಈ ಶೋಲ್ಡರ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಮ್ಮದು ಬೋಟ್ ನೆಕ್ ಇರೋದ್ರಿಂದ ನಮಗೆ ಶೋಲ್ಡರಲ್ಲಿ ಬಿಗಿಬಾರ್ದು, ಅಂದರೆ ಸಮ ಹೊಲ್ಕೊಂಡ್ರೆ ಬಿಗಿ ಬರುತ್ತೆ. ಸೊ ನಾವು ಈ ರೀತಿ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಆ ಸಣ್ಣದ ಒಂದು ಗೆರೆ ಹಾಕ್ಕೊಂಡು ಒಂದು 1/4 ಇಂಚಿಗೆ ಈ ರೀತಿ ಗೆರೆ ಹಾಕೊಂಡಾಗ ಅದು ಶೋಲ್ಡರ್ ತುಂಬ ಚೆನ್ನಾಗಿ ಕೂರುತ್ತೆ ಬೋಟ್ ನೆಕ್ಕಲ್ಲಿ. ಓಕೆನಾ? ಅಥವಾ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಈ ರೀತಿ ಕಂಕ್ಳು ಎಲ್ಲ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ನಾವು ಏನಿದೆ ಫಿಟ್ಟಿಂಗ್ ಮಾಡ್ಕೋಕೆ ಒಂದು ಲೈನ್ ಹಾಕ್ಕೊಂಡು ಆಫ್ಟರ್ 2 ಇಂಚ್ ಏನು ಬಿಟ್ಕೊಂಡಿರ್ತೀವಿ ಅದಕ್ಕೆ ನಾವು ಕಟ್ ಮಾಡ್ಕೊಳ್ತೀವಿ. ಈಗ ನಾವಿಲ್ಲಿ ನೆಕ್ಕು ಅಂದರೆ ಬೋಟ್ ನೆಕ್ಗೆ ಈ ರೌಂಡ್ ಶೇಪಲ್ಲಿ ಏನು ಬರುತ್ತೆ ಅದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ಕಸ್ಟಮರ್ ಅಳತೆ ಮೇಲೂ ಹೋಗುತ್ತೆ, ಅವ್ರು ಕೇಳೋ ಡೀಪ್ ಮೇಲೂ ಹೋಗುತ್ತೆ. ನಾವಿಲ್ಲಿ 3 ಇಂಚ್ ಇಟ್ಕೊಂಡಿದ್ದೀವಿ. ಅವರಿಗೆ ಡೀಪ್ ಅಂದರೆ ನಾರ್ಮಲಿ ಬ್ಯಾಕ್ ಸೈಡಲ್ಲಿ ಅವರು ಟೆಂಪಲ್ ಡಿಸೈನ್ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಟೆಂಪಲ್ ಡಿಸೈನ್ ಕೊಡಬೇಕಾದ್ರೆ ಇಲ್ಲಿ ನಮಗೆ 3 ಇಂಚ್ ಸಾಕಾಗುತ್ತೆ. 3 ಇಂಚಿಗೆ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ರೌಂಡ್ ಶೇಪ್ ಬರೋ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ತೀವಿ, ಈ ಒಂದು ಶೇಪ್ ಹಾಕ್ಕೊಳ್ತೀವಿ. ಈಗ ನೆಕ್ಸ್ಟ್ ನಾವು ಬ್ಲೌಸ್ ಬ್ಯಾಕ್ ಸೈಡ್ನ ಡೀಪ್ ಲೆಂತ್ ಏನಿದೆ ಡೀಪ್ ಲೆಂತ್ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಅಂದರೆ ಮಾಮೂಲಿ ಅವರಿಗೆ ಪಟ್ಟಿ ಕೆಳಗಡೆ ಪಟ್ಟಿ ಎಷ್ಟು ಬೇಕು, ಕೆಲವೊಬ್ರು ತುಂಬ ಡೀಪ್ ಕೇಳ್ತಾರೆ, ಅದನ್ನು ನೋಡ್ಕೊಂಡು ಇಟ್ಕೊಳ್ಳಿ. ಆಲ್ಮೋಸ್ಟ್ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನು ನಾವು ಇಲ್ಲಿ ಹಾಕ್ಕೊಳ್ತಿದ್ದೀವಿ. ಒಂದು 1/4 ಇಂಚ್ ಮೇಲ್ಗಡೆ ಹಾಕ್ಕೊಳ್ತೀವಿ, ಯಾಕಂದರೆ ಹೊಲಿಗೆಗೆ ಹೋಗುತ್ತಲ್ವಾ, ನಾವು ಅದನ್ನು ಫೋಲ್ಡ್ ಮಾಡಿ ಹೊಲಿದಾಗ ಹೋಗುತ್ತೆ ಅಂತೇಳಿ 1/4 ಇಂಚ್ ಮೇಲೆ ಹಾಕ್ಕೊಳ್ತೀವಿ. ಈ ರೀತಿ ನಾವೆಲ್ಲಿ ಬ್ಯಾಕ್ ಡಿಸೈನ್ ಮಾಡಬೇಕು ಅಲ್ಲಿಗೆ, ಅಂದರೆ ಹಿಂದೆ ನಾವು ಹುಕ್ ಇಡ್ತೀವ ಅಥವಾ ಒಂದು ಬಟನ್ಸ್ ಏನಾದರೂ ಇಡ್ತೀವ ಅದನ್ನು ನೋಡಿಕೊಂಡು, ಅಥವಾ ಕ್ಲೋಸ್ ನೆಕ್ ಇರುತ್ತಾ ಅದೆಲ್ಲ ನೋಡ್ಕೊಳ್ಳಿ. ನಾವಿಲ್ಲಿ ಕ್ಲೋಸ್ ನೆಕ್ ಅಂದರೆ ಒಂದು ಬಟನ್ನು ಹಾಕೋತಾರೆ, ಓಪನ್ ನೆಕ್ ಇದೆ, ಓಪನ್ ನೆಕ್ ಮಾಡ್ತಿರೋದು. ಈ ರೀತಿ ನಾವೊಂದು ಮಾರ್ಕ್ನ ಮಾಡ್ಕೊಂಡು ಗೆರೆ ಹಾಕ್ಕೊಂಡು ನಾವೊಂದು ಡ್ರಾ ಮಾಡಿಕೊಂಡ್ರೆ ಶೇಪ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಈ ರೀತಿ ಗೆರೆ ಹಾಕ್ಕೊಳ್ತಿದ್ದೀವಿ. ಈ ರೀತಿ ನೋಡಿ, ನಿಮಗೆ ಅದು ಟೆಂಪಲ್ ಡಿಸೈನು ಡ್ರಾ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಸ್ವಲ್ಪ ಅಂದರೆ ಹಾಕಿ ನೋಡ್ಕೊಳ್ಳಿ ಯಾವ ರೀತಿ ಚೆನ್ನಾಗಿ ಬರುತ್ತೆ. ರಫಾಗಿ ಹಾಕಿ ನೋಡಿಕೊಂಡು ಈ ರೀತಿ ನಾನಿಲ್ಲಿ ರಫಾಗಿ ಹಾಕ್ಕೊಂಡೆ, ಚೆನ್ನಾಗಿ ಬಂತು ಅಂದಮೇಲೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ರಫಾಗಿ ಹಾಕ್ಕೊಂಡು ನೀಟಾಗಿ ಅದು ಅಂದರೆ ಇವ್ರು ಬಂದು ಸಿಂಗಲ್ ಟೆಂಪಲ್ ಹೇಳಿರೋದು, ಅಂದರೆ ಇನ್ನೂ ಕರೂಸ್ ಎಲ್ಲ ಬರುತ್ತೆ. ಬಟ್ ಅದೇ ಇವರು ಸಿಂಪಲ್ಲಾಗಿ ಕೇಳಿದ್ದಾರೆ, ಸಿಂಪಲ್ ಟೆಂಪಲ್ನೇ ಕೇಳಿರೋದ್ರಿಂದ. ಸೊ ಈ ರೀತಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಅಫಿಷಿಯಲ್ ಲುಕ್ ಕೊಡುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಬೋಟ್ ನೆಕ್ನ ಬ್ಯಾಕ್ ಸೈಡು ರೆಡಿ ಆಗುತ್ತೆ. ಈ ರೀತಿ ರೆಡಿ ಆದಮೇಲೆ ನಾವೇನಿದೆ ಫಿಟ್ಟಿಂಗ್ ಮಾರ್ಕ್ ಒಂದು 2 ಇಂಚ್ ಏನು ಹಾಕ್ಕೊಂಡಿರ್ತೀವಿ, ಫಿಟ್ಟಿಂಗ್ ಮಾರ್ಕಿಗೆ 2 ಇಂಚ್ ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀವಲ್ಲ ಆ ಗೆರೆಯಿಂದ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಯಾಕಂದರೆ ಒಂದು ಸರಿ ಕಟ್ಟಾದರೆ ಕ್ಲಾತ್ ಕೂಡ ವೇಸ್ಟ್ ಆಗುತ್ತೆ. ಸೊ ಈ ರೀತಿ ಹಾರ್ಮೋಲಿಂದ ಬ್ಯಾಕ್ ಸೈಡೆಲ್ಲ ನೋಡಿಕೊಂಡು ಕಟ್ ಮಾಡಿ. ಮೇಯ್ನು ನಾನು ಶೋಲ್ಡರ್ದು ಏನು ಹೇಳಿದ್ದೆ ಅದೇ 1/4 ಇಂಚು ಗೆರೆ ಅದನ್ನು ಕೂಡ ನೋಡ್ಕೊಂಡು ಕಟ್ ಮಾಡಿಕೊಂಡು ಈ ರೀತಿ ಶೇಪು ಕೂಡ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಚಿಟಿಕೆ ಎಲ್ಲ ಹೊಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಹೊಲಿಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಪೂರ್ತಿ ಕಟ್ಟಿಂಗ್ ವಿಡಿಯೋ ತೋರಿಸಿದ್ದೀನಿ, ನೀವು ಅಬ್ಸರ್ವ್ ಮಾಡಿ. ನೀವಿಲ್ಲಿ ನೋಡ್ತಿರ್ಬೋದು, ನಮ್ಗೆ ಇವಾಗ ಈ ಬೋಟ್ ನೆಕ್ ಡಿಸೈನ್ ಏನಿದೆ, ಬೋಟ್ ನೆಕ್ ಬ್ಲೌಸ್ನ ಬ್ಯಾಕ್ ಸೈಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸೊ ಈ ರೀತಿ ಬರುತ್ತೆ. ಟೆಂಪಲ್ ನೆಕ್ ಇದು, ಅಂದರೆ ಇವರು ಬ್ಯಾಕ್ ಹುಕ್ ಹೇಳಿದ್ದಾರೆ. ಸೊ ಬ್ಯಾಕ್ ಹುಕ್ಕಿಗೆ ನಾವು ಕಟ್ ಕೂಡ ಮಾಡಿದ್ದೀವಿ, ನೀವು ವಿಡಿಯೋ ಅಬ್ಸರ್ವ್ ಮಾಡಿ. ಈ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಏನಿದೆ ಅಂದರೆ ಬ್ಲೌಸ್ನ ಬ್ಯಾಕ್ ಸೈಡ್ ಏನು ಕಟ್ ಮಾಡ್ಕೊಂಡಿದ್ದೀವಿ, ಇನ್ನು ಫ್ರಂಟ್ ಸೈಡು ಅದರಲ್ಲೂ ಪ್ರಿನ್ಸ್ ಕಟ್ಟು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಯಾರು ನಮ್ಮ ಹಳ್ಳಿ ಹೊಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಾದರೂ ತಪ್ಪಾಗಿದೆ ಅಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪೇನಾದರೂ ಇದೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ಹೇಳಿ, ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ, ದಯವಿಟ್ಟು ಈ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು, ಇದರಿಂದ ನಿಮಗೂ ಕೂಡ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬೈ ಬಾಯ್.